ಇಂದು ನಡೆಯುವ ಭಾರತ ಮತ್ತು ಪಾಕಿಸ್ತಾನ ನಡುವಣ ಪಂದ್ಯ ಒಂದು ಹೈ ವೋಲ್ಟೇಜ್ ಪಂದ್ಯವಾಗಿರ್ತದೆ. ನಮ್ಮ ಕ್ಯಾಪ್ಟನ್ ಅಂತ ರೋಹಿತ್ ಶರ್ಮಾ ಅವರು ಫಾರ್ಮಲ್ಲಿ ಬಂದಿದ್ದಾರೆ. ಇದೊಂದು ಉತ್ತಮ ಸಂಕೇತ ಬ್ಯಾಟಿಂಗ್ ಆರ್ಡರ್ದಲ್ಲಿ. ಮತ್ತು ಶುಭ್ಮನ್ ಗಿಲ್ ಅವರು ಸೆಂಚುರಿ ಹೊಡಿದ್ದಾರೆ ಬಾಂಗ್ಲಾದೇಶ್ ಅಪೋಸಿಟ್, ಅದು ಒಂದು ಶುಭ ಸಂಕೇತ. ಮತ್ತು ಟಾಪ್ ಆರ್ಡ್ರಲ್ಲಿ ಈಗ ಟಾಪ್ 10ರಲ್ಲಿ ನಮ್ಮ ಭಾರತದ 3 ಜನನು ಟಾಪ್ ಆರ್ಡರ್ನೇ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಮೈ ಕೊಡಿ ಆಡುತ್ತಾರೆ ಪಾಕಿಸ್ತಾನ ತಂಡದ ವಿರುದ್ಧ. ಅವ್ರದ್ದು ಸರಾಸರಿ ಉತ್ತಮ ಸರಾಸರಿ ಇದೆ ಪಾಕಿಸ್ತಾನ ಜೊತೆ. ಮತ್ತು ICC ಟೂರ್ನಮೆಂಟ್ಗಳಲ್ಲಿ ಶಮಿ ಅವರ 5ಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ತೆಗೆತಕ್ಕಂಥ ಒಬ್ಬ ಉತ್ತಮ ಅವರು ಫಾರ್ಮ್ ಹೊಂದಿದ್ದು ಭಾರತ ತಂಡಕ್ಕೆ ಒಂದು ಆನೆಬಲ ಬಂದಂತಾಗಿದೆ. ಹಾಗೂ ಬುಮ್ರಾ ಅವರ ಇಂಜುರಿಯಿಂದ ಅವರ ಸ್ಥಾನವನ್ನು ಶಮಿ ಅವರು ತುಂಬಿದ್ದಾರೆ. ಮತ್ತು ರಾಣಾ ಅವರು ಅತ್ಯುತ್ತಮವಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ಸ್ಪಿನ್ ವಿಭಾಗದಲ್ಲಿ ಚಾವ್ಲಾ ಆಯ್ತು, ಅಕ್ಷರ್ ಪಟೇಲ್ ಆಯ್ತು, ಜಡೇಜಾ ಒಂದು ಉತ್ತಮ ಆಲ್ರೌಂಡರ್. ಕನಿಷ್ಠ ಒಂದು 6ರಿಂದ 7 ಜನ ಆಲ್ರೌಂಡರ್ ನಮ್ಮ ಭಾರತ ತಂಡದಲ್ಲಿದ್ದಾರೆ. ಉತ್ತಮವಾಗಿ ಆಡಿ ಮತ್ತು 2017ರಲ್ಲಿ ಸೋತಿದ್ದ ಶೇಡನ್ನು ನಾಳೆ ನಡೆಯುವ ಪಂದ್ಯದಲ್ಲಿ ಅವರು ಜಯಶಾಲಿಯಾಗಿ ಗೆದ್ದು ಬರಲಿ ಭಾರತ ಅಂತಂದೇಳಿ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಇಂದು ನಡೆಯುವಂಥ ಹೈ ವೋಲ್ಟೇಜ್ ಮ್ಯಾಚಿನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅದ್ಭುತವಾದ ಒಂದು ಮ್ಯಾಚ್ ಆಗಲಿದೆ. ಇದನ್ನು ಎಲ್ಲ ಪ್ರೇಕ್ಷಕರು ಒಳ್ಳೆ ರೀತಿಯಾಗಿ ಇದನ್ನು ಅನುಭವಿಸ್ಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ನಲ್ಲಿ ಒಳ್ಳೆ ಟೀಮನ್ನು ಸೆಟ್ ಮಾಡಿದ್ದಾರೆ. ಒಳ್ಳೆ ಬ್ಯಾಟ್ಸ್ಮನ್ಗಳು, ಒಳ್ಳೆ ಬೌಲರ್ಗಳು, ಎಲ್ಲ ಒಂದು 3 ಮಂದಿ ಆಲ್ರೌಂಡರು ಇಂಡಿಯಾ ಟೀಮಿನಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಡ್ತಿದ್ದಾರೆ. ಆದ ಕಾರಣ ಈ ಸಲ ಇಂಡಿಯಾ ಪಾಕಿಸ್ತಾನವನ್ನು ಒಳ್ಳೆ ರೀತಿಯಾಗಿ ಒಂದು ಸೋಲಿನ ದವಡೆಯಲ್ಲಿ ಸಿಲುಕಿಸ್ತಾ ಇದೆ. 2017ರಲ್ಲಿ ಒಂದು ಸೋಲಿನ ಸೇಡನ್ನು ಈ ದಿನ ಇಂಡಿಯಾ ತೀರಿಸ್ಕೊಳ್ಳೋಕ್ಕೆ ಒಳ್ಳೆಯ ಒಂದು ಸಜ್ಜಾಗಿ ನಿಂತಿದೆ. ಒಳ್ಳೆಯ ಒಂದು ಪ್ರದರ್ಶನ, ಈ ಆಟವನ್ನು ಎಲ್ಲರೂ ವೀಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಹುರಿದುಂಬಿಸ್ತಾ ಇದ್ದಾರೆ. ಈ ಮ್ಯಾಚ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿ ಹೊರಹೊಮ್ಮಲಿದೆ. ಈ ಸಲ ಇಂಡಿಯಾ ಮಾತ್ರ ಯಾವುದೇ ರೀತಿಯಾಗಿ ಮ್ಯಾಚನ್ನು ಬಿಟ್ಟು ಕೊಡೋದಿಲ್ಲ. ಇಂಡಿಯಾ ಗೆಲ್ಲುವಂಥ ಟೀಮ್ ಆಗಿದೆ. ಒಳ್ಳೆಯ ಒಂದು ಅದ್ಭುತವಾದ ಒಂದು ಟೀಮ್ ಆಗಿ ಹೊರಹೊಮ್ಮಲಿದೆ. ವಿರಾಟ್ ಕೊಹ್ಲಿ ಸಾಕಷ್ಟು ಈಗ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ಬ್ಯಾಟ್ಸ್ಮನ್ ಅಕ್ಷರ್ ಪಟೇಲ್, ಶುಭಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಆಲ್ರೌಂಡರು ಇದ್ದಾರೆ. ಬಾಲಿಂಗ್ನಲ್ಲಿ ಉತ್ತಮವಾಗಿದೆ, ಬ್ಯಾಟಿಂಗ್ನಲ್ಲಿ ಉತ್ತಮವಾಗಿದೆ. ಎಲ್ಲದರಲ್ಲಿ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಇಂಡಿಯಾ ಟೀಮ್ ಅದ್ಭುತವಾದ ಒಂದು ಮ್ಯಾಚ್ ಆಡಲಿಕ್ಕೆ ಒಳ್ಳೆ ಟೀಮ್ ಆಗಿ ಹೊರಹೊಮ್ಮಲಿದೆ. ಇಂದು ನಡೆಯಲಿರುವ ಇಂಡಿಯಾ ಮತ್ತು ಪಾಕಿಸ್ತಾನ್ ರೋಮಾಂಚಕ ಆಟ. ಅದರಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ಅದು ICC ಚಾಂಪಿಯನ್ ಟ್ರೋಫಿಯ ಒಂದು ಅತ್ಯುತ್ತಮ ರನ್ ರೇಟ್ ಅವರು ಒಂದು ದಾಖಲೆ ಮಾಡ್ತಾರೆ ಇಬ್ಬರು. ಈ ಸರಿ ಕ್ಲೀನ್ ಶಿಪ್ ನಾವು ಪಾಕಿಸ್ತಾನದವ್ರಿಗೆ ಹೊರಗೆ ಹಾಕ್ತೀವಿ. ನಾವು ಇಂಡಿಯಾದವರು ICC ಚಾಂಪಿಯನ್ ಟ್ರೋಫಿ ಅವರೇ ತೊಗೊತಾರ. ನಮ್ಮದು ICC ಚಾಂಪಿಯನ್ ಟ್ರೋಫಿ ಇಂಡಿಯಾನೇ ತೊಗೊಳ್ಳೋದು. ಪರ್ಫಾರ್ಮೆನ್ಸ್ ಚಲೋ ಮಾಡ್ತಾರೆ. ಶುಭಮ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ಚಲೋ ಐತಿ ಅವರು. ಮತ್ತು ಶಮಿ ಅವರು ಅತ್ಯುತ್ತಮ ಬಾಲಿಂಗ್ ಹಾಕಿದ್ದಾರೆ. ಅವರು 5 ವಿಕೆಟ್ ಮೊನ್ನೆ ತೊಗೊಂಡಿದ್ದಾರೆ. ಅವರು ಆದರೂ ಪರ್ಫಾರ್ಮೆನ್ಸ್ ಚಲೋ ಇದೆ ಅವರು ಬಾಲಿಂಗ್ನಲ್ಲಿ. ಅವರು ಮತ್ತೆ ವಿಕೆಟ್ ತೊಗೊಂಡು ICC ಚಾಂಪಿಯನ್ ಟ್ರೋಫಿ ಒಂದು ಅತ್ಯುತ್ತಮ ಇದು ಮಾಡ್ತಾರೆ, ಆಟ ತೋರಿಸ್ತಾರೆ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತುಂಬ ರೋಮಾಂಚಕವಾದ ಮ್ಯಾಚ್ ಅದು. ಅದರಲ್ಲಿ ಇಂಡಿಯಾ ನಮ್ಮ ಫೇವ್ರೇಟ್, ಇಂಡಿಯಾನೇ ಗೆಲ್ಲುತ್ತೆ. ಕಳೆ ಸಲ ಸೋತಿದ್ರು ಅವ್ರು ಕೂಡ, ಬಟ್ ಈ ಸತ ಅಂಕರು 100% ಆಗಿ ಗೆಲ್ತಾರೆ. ಯಾಕಂದ್ರೆ ಆಲ್ ಪ್ಲೇಯರ್ಸ್ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಸ್ಟ್ರಾಂಗ್ ಐತಿ. ಇಂಡಿಯಾ ವರ್ಲ್ಡ್ನಾಗ ನಂಬರ್ 1 ಟೀಮ್, ಅದರಲ್ಲಿ ಎಣ್ಣೆ ಮಾತಾ ಇಲ್ಲ. ಆರಾಮ್ ಇಂಡಿಯಾ ಗೆಲ್ಲುತ್ತೆ. ಪ್ಲೇಯರ್ಸ್ ಎಲ್ಲರೂ ಸೂಪರ್ ಪರ್ಫಾರ್ಮೆನ್ಸ್ನಾಗ ಅದಾರ. ಎಲ್ಲರೂ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಏನೈತಿಪ್ಪ ಅಂದ್ರೆ ಸ್ವಲ್ಪ ಪಾಕಿಸ್ತಾನದ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಎಲ್ಲ ವೀಕ್ ಇದೆ. ಅದು ಇಂಡಿಯಾ ಲಾಭವಾಗಿ ತೊಗೋತೈತಿ. ಆರಾಮ್ಸೆ 100% ಎದುರಿಸ್ತಾರೆ. ಹೊಡಿಬೋದು ಸರ್, ಸೆಂಚುರಿ ಹೊಡಿಬೋದು ವಿರಾಟ್ ಕೊಹ್ಲಿ. ಫುಲ್ ಪರ್ಫಾರ್ಮೆನ್ಸ್ ಐತೆ ಸರ್ ವಿರಾಟ್ ಕೊಹ್ಲಿ ಅವ್ರದ್ದು, ಅದಕ್ಕೆ ಎಣ್ಣೆ ಮಾತಾ ಇಲ್ಲ. ಬಟ್ ಅವ್ರು ಕೂಡ ಹಾಗೆ ಅಂದ್ರೆ ಮುದ್ದಾಮ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಸರ್. ಇವತ್ತು ಏನು ಮ್ಯಾಚ್ ನಡೀತೈತಿ ಭಾಳ ಜಿದ್ದಿ ಮ್ಯಾಚ್, ರೋಚಕ ರೋಮಾಂಚಕಾರಿ ಪಂದ್ಯ. ಇಂಡಿಯಾ ಪಾಕಿಸ್ತಾನ ಅಂದ್ರೆ ಹಂಗೆ ಎರಡೂ ಕಡೆ ಚಲೋ ಸಮಬಲ ಹೋರಾಟ ಐತಿ. ಆದ್ರೆ ನಾವು
ಭಾರತ ಗೆಲ್ಲಲಿ, ಭಾರತ ಜಯಶಾಲಿ ಆಗಿ ಬರಲಿ. ನಮ್ಮ ಕಡೆನೂ ಆಲ್ರೌಂಡರ್ ಆಟಗಾರ ಇದ್ದಾರೆ, ಭಾರತ ಗೆಲ್ಲಿ ಅಂತ ಆಶಿಸ್ತೀವಿ. ಸೂಪರ್ ಸರ್. ರೋಹಿತ್ ಶರ್ಮಾ ಇದ್ದಾನೆ, ವಿರಾಟ್ ಕೊಹ್ಲಿ ಇದ್ದಾನೆ, ಅಕ್ಷರ್ ಪಟೇಲ್ ಇದ್ದಾನೆ, ಜಡೇಜಾ ಇದ್ದಾನೆ. ಎಲ್ಲ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಐತಿ ನಮ್ಮ ಹತ್ರ. ನೋಡೋಣ. ಇಟ್ಸ್ ಎನ್ ಎ ಡೇ ಬೈ ಲಕ್. ಕ್ರಿಕೆಟ್ ಇಟ್ಸ್ ಎನ್ ಎ ಡೇ ಬೈ ಲಕ್. ಈ ಸರ್ತಿ ಅದನ್ನು ಶೇಡ್ ತೀರಿಸಿಕೊಳ್ತೈತಿ. ಅವಕಾಶ ಮೌಕಾ ದೇಕೆ ಚೌಕ ಮಾರ್ನಿಕ. ಅವಕಾಶ ಇದ್ದಾಗನೇ ಮಾಡ್ಬೇಕಲ್ಲ. ಈಗ ಮೆಲ್ಕ ಸಾವಕಾಶ ಆದ್ರೆ ಅವಕಾಶ ಅದನ್ನು ಉಪಯೋಗಿಸಿ ತೊಗೊತೀವಿ. ನಮ್ಮ ಕಡೆ ಆಲ್ರೌಂಡರ್ ಆಟಗಾರ ಅದಾರ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಈ ಸರ್ತಿ ಭಾರತ ದೇಶ ಜಯಶಾಲಿ ಆಗೇ ಆಗುತ್ತೆ. ಹೊಳ್ಳಿ ಅದರದ್ದು ರಿವೆಂಜ್ ತೊಗೊತೀವಿ. ಎಸ್, ಚೀಜಿಂಗ್ದಾಗ ಅಂಕರ್ 100% ಗ್ಯಾರಂಟಿ ವಿರಾಟ್ ಕೊಹ್ಲಿ ಚಲೋ ರಿಸಲ್ಟ್ ಕೊಡ್ತಾನೆ. 100%. ಈ ಸರ್ತಿ ಮುಟ್ಟು ನೋಡುವಂಗೆ ಅಫ್ರೀದಿಗೆ ಮುಟ್ಟು ನೋಡ್ಕೋಬೇಕು, ಆ ನಮೂನೆ ಹೊಡಿತಾನೆ. ಶೈನ್ ಅಫ್ರೀದಿಗೆ 10 ಓವರಿಗೆ ಅವ್ನ ಕೋಟ 62 ರನ್, 6.2 ಎವರೇಜ್ನಂಗೆ ಹೊಡಿತಾರೆ ನೋಡ್ರಿ. ನಮ್ಗೆ ಯಾವುದೂ ಒಂದು ವಿಕೆಟ್ ಎಲ್ಲರ ತೆಗಿಬೋದವ, ಆದ್ರೆ 6.2 ಅವ್ಗೆ ಎವರೇಜ್. ಆರಾಮ್ಸೆ ಯಾಕಂತಂದರೆ ಬಾಲ್ ಟು ಬಾಲ್ ಆಡ್ಕೊಂತ ಹೋದ್ರೆ ರನ್ ಬಂದೇ ಬರ್ತದೆ. ಚಲೋ ಐತಿ. ನಮ್ಮ ಟೀಮ್ನು ಏನು ಇದಿಲ್ಲ, ಎಲ್ಲ ಆಲ್ರೌಂಡರ್ ಆಟಗಾರರ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಮ್ಮ ಭಾರತ ದೇಶ ಈ ಸರ್ತಿ ಗೆಲ್ತೈತಿ, ರಿವೆಂಜ್ ತೊಗೊಳ್ತೈತಿ. ಎಸ್, ಆಲ್ ದ ಬೆಸ್ಟ್. ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಸೋಮು ಅಂಗಡಿ, ಗದಗದಿಂದ, ವಿದ್ಯಾದಾನ ಸಮಿತಿ ಗದಗ್. ಇಂದು ನಡೆಯಲಿರುವ ಭಾರತ ಮತ್ತು ಪಾಕಿಸ್ತಾನ ತಂಡದ ಮಧ್ಯೆ ಇಂದು ಮಧ್ಯಾಹ್ನ ನಡೆಯಲಿರುವ ಹೈ ವೋಲ್ಟೇಜ್ ಮ್ಯಾಚ್. ಭಾರತ ತಂಡ ಅತ್ಯುತ್ತಮ ಬಲಿಷ್ಠ ತಂಡವಾಗಿದೆ. ಅದೇ ರೀತಿಯಾಗಿ ಬಾಲಿಂಗ್ನಲ್ಲಿ ಕೂಡ ಬ್ಯಾಟಿಂಗ್ನಲ್ಲಿ ಕೂಡ ಅತ್ಯುತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ರೋಹಿತ್ ಶರ್ಮಾ ಕೂಡ ಫಾರ್ಮ್ನಲ್ಲಿ ಬಂದಿದ್ದಾರೆ. ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಆ ದಿವಸ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. ಮತ್ತು ನಮ್ಮ ಕಮ್ಬ್ಯಾಕ್ ವೇಗಿ ಮೊಹಮ್ಮದ್ ಶಮಿಯವರು ಕೂಡ ಅತ್ಯುತ್ತಮ ಬಾಲಿಂಗ್ ಪ್ರದರ್ಶನ ಮಾಡಿದ್ದಾರೆ. ಕಳೆದ ಮ್ಯಾಚ್ನಲ್ಲಿ 5 ವಿಕೆಟ್ಗಳನ್ನು ಹಾಕಿದ್ದಾರೆ. ಅವರು ಪಾಕಿಸ್ತಾನದಲ್ಲಿ ಕೂಡ ಉತ್ತಮವಾಗಿ ಆ ತಂಡದ ಜೊತೆ ಉತ್ತಮ ಬಾಲಿಂಗ್ ಪ್ರದರ್ಶನ ಕೂಡ ಮಾಡ್ತಾರೆ. ಅವರು ಕೂಡ ಹೆಚ್ಚಿಗೆ ವಿಕೆಟ್ ಹಾಕ್ತಾರೆ. ಅದೇ ರೀತಿಯಾಗಿ ಅತ್ಯಧಿಕ ರನ್ನಿಂದ ನಮ್ಮ ಭಾರತ ತಂಡ ಗೆಲ್ಲುವ ನಿರೀಕ್ಷೆಯಲ್ಲಿದೆ, ಉತ್ಸಾಹದಲ್ಲಿದೆ. ಇಡೀ ದೇಶ ಕೂಡ ಆ ಒಂದು ಸಿಚುವೇಶನ್ಗಾಗಿ ಕಾಯ್ತಾ ಇದೆ. ಭಾರತ ತಂಡ ಜಯಶಾಲಿಯಾಗಿದೆ. ನಮಗೆ ರೋಹಿತ್ ಶರ್ಮಾ ಅವರು ಕೂಡ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. ಅವರೇ ನಮಗೆ ಅತ್ಯುತ್ತಮವಾದ ಪ್ಲೇಯರ್ ಆಗಿದ್ದಾರೆ. ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ ದಿವಸ ಸೆಂಚುರಿಯನ್ನು ಕೂಡ ಹೊಡೆಯುವ ನಿರೀಕ್ಷೆ ಇದೆ. ಅವರು ಬಾಲರ್ ಪೈಕಿ ಮೊಹಮ್ಮದ್ ಶಮಿ ಅವರು ಕೂಡ ಅತ್ಯುತ್ತಮ ಬಾಲಿಂಗ್ ಪ್ರದರ್ಶನ ಮಾಡ್ತಾರೆ. ಆ ದಿವಸ ಅವರು ಅನೇಕ ವಿಕೆಟ್ಗಳನ್ನು ಹಾಕ್ತಾರೆ. ಆ ದಿವಸ ಚೆನ್ನಾಗಿ ಬಾಲಿಂಗ್ ಪ್ರದರ್ಶನ ಮಾಡ್ತಾರೆ. ಬೆವರು ಇಳಿಸ್ತಾರೆ ಅವರು. ರೋಹಿತ್ ಶರ್ಮಾ ಅವರು ಪಾಕಿಸ್ತಾನ ಬೌಲರ್ಗಳನ್ನು ಬೆವರು ಇಳಿಸ್ತಾರೆ, ಅದು ಮಾತ್ರ ಖಂಡಿತ. ರಾಜು ಬಣಕಾರ್ ಗದಗ. ಇಂದು ನಡೆಯುತ್ತಿರುವ ಇಂಡಿಯಾ ಮತ್ತು ಪಾಕಿಸ್ತಾನ ತಂಡದ ನಡುವೆ ಒಂದು ಅತ್ಯುತ್ತಮ ನಮ್ಮ ಭಾರತೀಯರು ಕುತೂಹಲದಿಂದ ನೋಡತಕ್ಕದ್ದ ಮ್ಯಾಚ್. ಸೊ 2017ರಲ್ಲಿ ನಾವು 2017ರ ICC ಚಾಂಪಿಯನ್ಸ್ ಟ್ರೋಫಿ ಅದರದ ರಿವೆಂಜನ್ನು ನಾವು ಇವತ್ತು ಪಡೆದುಕೊಳ್ಳುತ್ತೀವಿ. ಎಲ್ಲರೂ ನಮ್ಮ ಇಂಡಿಯಾದ ಟೀಮಿನ ಆಟಗಾರರು ಎಲ್ಲರೂ ಫಾರ್ಮ್ನಲ್ಲಿದ್ದಾರೆ. ಎಲ್ಲರೂ ಅತ್ಯುತ್ತಮ ಬ್ಯಾಟಿಂಗ್ ಹಾಗೂ ಅತ್ಯುತ್ತಮ ಬಾಲರ್. ಸ್ಪಿನ್ನಿನ ಬಾಲಿಗೆ ಸ್ಪಿನ್ ಯಾವ ಥರ ಹಾಕ್ತಿದ್ದಾರೆ ಅಂದರೆ ಬಾಲೇ ಕಾಣ್ತಾ ಇಲ್ಲ. ಯಾವ ಬ್ಯಾಟ್ಸ್ಮನ್ಗಳಿಗಾಯ್ತು ಬಾಲೇ ಗೊತ್ತಾಗ್ತಿಲ್ಲ. ಆ ಥರ ಒಂದು ಒಳ್ಳೆಯದ ಬಾಲಿಂಗ್ ಮಾಡ್ತಿದ್ದಾರೆ. ಎಲ್ಲ ಸ್ಪಿನ್ ಬಾಲಿಗೆ ಹಾಗೂ ಮೊಹಮ್ಮದ್ ಶಮಿ ಮತ್ತು ಮರಳಿ ಹೇಗೆ 2023ರ ವರ್ಲ್ಡ್ ಕಪ್ ಥರ ಯಾವ ಥರ ಬಾಲಿಂಗ್ ಹಾಕಿದ್ರು ಆ ಥರನೇ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಮೊಹಮ್ಮದ್ ಶಮಿ ಅವರು. ಹಾಗೂ ಅವ್ರ ಜೊತೆ ಹರ್ಷಿತ್ ರಾಣಾ ಚಲೋ ಥರದ ಬಾಲಿಂಗ್ ಮಾಡ್ತಿದ್ದಾರೆ. ಎಲ್ಲರೂ ಹೇಳ್ಬೇಕಂದ್ರೆ ಎಲ್ಲ ಚಲೋ ಫಾರ್ಮ್ದಲ್ಲಿದ್ದಾರೆ. ನಾವು ಪಾಕಿಸ್ತಾನ ಟೀಮಿಗೆ 100% 200% ಸೋಲಿಸ್ತೀವಿ ಅಂತ ನಾವು ಈ ಮಾತು ಹೇಳ್ತೀವಿ. ನನ್ನ ಹೆಸರು ಜಾಕೀರ್ ಅಂತೇಳಿ.